ಸಂವಿಧಾನದ ರಿಲೇಟೆಡ್ ಈ ತರ ಪ್ರಶ್ನೆಗಳನ್ನ ಸಾಕಷ್ಟು ಸಲ ಕೇಳ್ತಿರ್ತಾನೆ. ಈ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ. ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸುತ್ತಾರೆ ಅಂತೇಳಿ. ಅಂದ್ರೆ ಲೋಕಸಭಾ ಮತ್ತು ಜಂಟಿ ಅಧಿವೇಶನ ಅಂತೇಳಿ ಕರಿತಿರ್ತಾರೆ. ಇದನ್ನ ಕರೆಯೋರು ಬೇರೆ, ಇದನ್ನ ಯಾವ ವಿಧಿ ಪ್ರಕಾರ ಕರೀತಾರೆ, ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋರೇ ಇನ್ನೊಬ್ಬರಾಗಿರ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ ಕ್ಲಿಯರ್ ಆಗಿ, ಎರಡೂ ಸದನಗಳ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸೋರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು, ಲೋಕಸಭಾ ಸ್ಪೀಕರ್, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳಂತ ನೋಡಿದಾಗ ರೈಟ್ ಆನ್ಸರ್ ಲೋಕಸಭಾ ಸ್ಪೀಕರ್, ಅಧ್ಯಕ್ಷರು ಅಂತೇಳಿ ಕರಿತೀವಿ. ಇವರು ಈ ಸಭೆಯ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಹಾಗಾದ್ರೆ ಎಷ್ಟನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೀತಾರಪ್ಪ ಅಂದ್ರೆ 108ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೀತಾರೆ. ಹಾಗಾದ್ರೆ ಜಂಟಿ ಅಧಿವೇಶನ ಕರೆಯೋರು ಯಾರು ಅಂತೇಳಿ ನೋಡಿದಾಗ ನಾವು ರಾಷ್ಟ್ರಪತಿಗಳು ಅಂತೇಳಿ ನಾವು ಕರಿತೀವಿ. ಇಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆದ್ರೆ ಅದರ ಅಧ್ಯಕ್ಷತೆಯನ್ನು ವಹಿಸೋರು ಯಾರಪ್ಪ ಅಂದ್ರೆ ಲೋಕಸಭಾ ಸ್ಪೀಕರ್ ಆಗಿರ್ತಾರೆ. ಹಾಗಾದ್ರೆ ಮೊದಲ ಲೋಕಸಭಾ